ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ 12ನೇ ಮತ್ತು ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಅಧಿಸೂಚನೆ ಪ್ರಕಟವಾಗಿದೆ. ಹೊಸ ನೇಮಕಾತಿ ಅಧಿಸೂಚನೆ ಏನು ಪ್ರಕಟವಾಗಿದ್ದು ಯಾವೆಲ್ಲ ಹುದ್ದೆ ಅಪ್ಪ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರು ಮತ್ತು ಹೆಡ್ ಕಾನ್ಸ್ಟೇಬಲ್ ಮತ್ತು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇರ್ತಕ್ಕಂಥದ್ದು. ಓಕೆ, ಒಟ್ಟು ಹುದ್ದೆಗಳು ನೋಡಿದ್ರೆ 164 ಹುದ್ದೆಗಳು ಇರ್ತಕ್ಕಂಥದ್ದು. ಹಿಂದೆ ಅರ್ಜಿ ಸಲ್ಲಿಸಿ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ನಮ್ಮ ನೋಟಿಫಿಕೇಶನ್ಗಳು ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. NIA ರಿಕ್ವೈರ್ಮೆಂಟ್ 2024 ಏನಿದೆ, ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಯಲ್ಲಿ ಖಾಲಿ ಇರುವ 164 ಓಕೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗಳ ವಿವರವನ್ನು ನಾವು ನೋಡೋದಾದರೆ ಯಾವ ಇಲಾಖೆಯಿಂದ ಕನ್ಫರ್ಮ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಇಂದ ಇದು ಅಧಿಸೂಚನೆ ಪ್ರಕಟವಾಗಿದ್ದು, ಮತ್ತು ಹುದ್ದೆಗಳಪ್ಪ ಅಂತ ಹೇಳಿದ್ರೆ ವಿವಿಧ ಹುದ್ದೆಗಳನ್ನ ಇಲ್ಲಿ ಕನ್ಫರ್ಮ್ ಮಾಡಿದರೆ ಎಷ್ಟು ಹುದ್ದೆಗಳು 164 ಹುದ್ದೆಗಳಿರ್ತಕ್ಕಂಥದ್ದು. ಹಾಗಾದರೆ ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತಂದರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದ್ರ ಬಗ್ಗೆ ನಾನು ನಿಮಗೆ ಮುಂದೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಕೆ, ಉದ್ಯೋಗ ಸ್ಥಳ ಇದು ಭಾರತಾದ್ಯಂತ ಇದು ಉದ್ಯೋಗ ಸ್ಥಳವಿರಲಿದೆ. ಅದೇ ರೀತಿ ಹುದ್ದೆಗಳ ವಿವರ ಬಗ್ಗೆ ಅಂತ ಹೇಳಿದ್ರೆ ಯಾವೆಲ್ಲ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳದಾವ ನೋಡೋದಾದ್ರೆ ನಾವು ಇನ್ಸ್ಪೆಕ್ಟರ್ ಹುದ್ದೆಗೆ ಇರ್ತಕ್ಕಂಥ 55 ವೇಕೆನ್ಸಿಗಳು, ಸಬ್ ಇನ್ಸ್ಪೆಕ್ಟರ್ಗೆ ಹುದ್ದೆಗೆ ಇರ್ತಕ್ಕಂಥ ವೇಕೆನ್ಸಿಗಳು 64 ವೇಕೆನ್ಸಿಗಳು ಇರ್ತಕ್ಕಂಥದ್ದು, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ 40 ಹುದ್ದೆಗೆ ಇರ್ತಕ್ಕಂಥದ್ದು, ಹೆಡ್ ಕಾನ್ಸ್ಟೇಬಲ್ಗೆ ಇರ್ತಕ್ಕಂಥ 5 ವೇಕೆನ್ಸಿಗಳನ್ನ ಇಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ ನಾವಿಲ್ಲಿ ಮತ್ತು 12ನೇ ತರಗತಿ ಮತ್ತು ಇಲ್ಲಿ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ವಯೋಮಿತಿ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಗರಿಷ್ಠ 56 ವರ್ಷ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಓಕೆ, ಎಷ್ಟು ವಯಸ್ಸು ಇಲ್ಲಿ 56 ವರ್ಷ, ಅಂದರೆ ಎಲ್ಲ ಕಡೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಹಾಗಾದರೆ ಇರಿಗಿರ್ತಕ್ಕಂಥ ವೇತನ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಪ್ರತಿ ತಿಂಗಳು ನಿಮಗೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ, ಅಂದರೆ ಇಲ್ಲಿ ಬಹುತೇಕ ಹುದ್ದೆಗಳಿದ್ದಾವೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾವೆ ಮತ್ತು ಇನ್ಸ್ಪೆಕ್ಟರ್ ಇದ್ದಾವೆ ಮತ್ತು ಕಾನ್ಸ್ಟೇಬಲ್ ಇದ್ದಾವೆ. ಸೊ ಆ ಥರದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಏನು ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಏನು 25,500 ರೂಪಾಯಿಂದ, ಅಂದರೆ ಇಲ್ಲಿ ಕಾನ್ಸ್ಟೇಬಲ್ಗೆ ಏನು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಏನು ಪೇಮೆಂಟ್ ಇದೆ ಇಲ್ಲಿ 1,42,400 ರೂಪಾಯಿವರೆಗೂ ಪೇಮೆಂಟು. ಓಕೆ, ಈ ಥರದ ಒಂದು ಹುದ್ದೆಗೆ ಅನುಗುಣವಾಗಿ ಇಲ್ಲಿ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಮೊದಲನೇದಾಗಿ ಇಲ್ಲಿ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮೂಲಕ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ವಿಳಾಸ ಇದು ಆಫ್ಲೈನ್ ಅಪ್ಲಿಕೇಶನ್ ಇದೆ. ಓಕೆ, ಈ ಆಫ್ಲೈನ್ ಅಪ್ಲಿಕೇಶನನ್ನು ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮಲ್ಲಿ ಒಂದು ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮೇಟನ್ನು ಕೊಟ್ಟಿದ್ದೀನಿ. ಆ ಫಾರ್ಮೇಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಏನು ಕಾಲಮನ್ನು ಸರಿಯಾದ ರೀತಿಯಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ. ಆ ಅಪ್ಲಿಕೇಶನನ್ನು ಫಿಲ್ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್, ಅಂದರೆ ನಿಮಗೆ SC ST OBC ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿರ್ಬೋದು, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ಇರ್ಬೋದು. ಓಕೆ, ಅದೇ ರೀತಿ ನೀವು ಇರ್ತಕ್ಕಂಥ ಏನು ಅನುಭವದ ಏನು ಸರ್ಟಿಫಿಕೇಟು ಜೊತೆಗೆ ನೀವು ಎಲ್ಲ ಏನು ಯಾವೆಲ್ಲ ಕ್ವಾಲಿಫಿಕೇಶನ್ ಹಾಕ ಬಯಸುವ ಅಭ್ಯರ್ಥಿಗಳು ನೀವು ಯಾವೆಲ್ಲ ಕ್ವಾಲಿಫಿಕೇಶನ್ ಅಲ್ಲಿ ಪಾಸ್ ಆಗಿದ್ರಿ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ಎಲ್ಲ ಎನ್ವಲಪ್ ಕವರಲ್ಲಿ ಕವರ್ ಮಾಡಿಕೊಂಡು ನೀವು ಈ ಒಂದು ಅಡ್ರೆಸ್ಗೆ ಆ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗುತ್ತೆ. ಹಾಗಾದರೆ ಆ ಅಡ್ರೆಸ್ ತಾವುಗಳು ಗಮನಿಸಿ. ಇಲ್ಲಿ ಈ ಅಡ್ರೆಸ್ ತಾವುಗಳು ಗಮನಿಸಬಹುದು. ಓಕೆ, SP ಅಡ್ಮಿನ್ NIA ಹೆಡ್ ಕ್ವಾರ್ಟರ್ಸ್, ಓಕೆ, ECG ಗೋ ಕಾಂಪ್ಲೆಕ್ಸ್ ಎದುರು ಲೋಧಿ ರಸ್ತೆ ನವದೆಹಲಿ 110003. ಈ ಒಂದು ಅಡ್ರೆಸ್ ಏನಿದೆ ಈ ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಈ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 11 ನವೆಂಬರ್ 2024 ಅಲ್ಲಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ 26 ಡಿಸೆಂಬರ್ 2024. ಓಕೆ, ಅದೇ ರೀತಿ ಇಷ್ಟು ನೋಟಿಫಿಕೇಶನ್ ಬಗ್ಗೆ, ಈ ನೋಟಿಫಿಕೇಶನ್ ಬಗ್ಗೆ ಫುಲ್ವನ್ನ ವಿವರವನ್ನು ನಿಮಗೆ ಕೊಟ್ಟಿದ್ದೀನಿ. ಇದರ ಜೊತೆಗೆ ಈ ಆಫ್ಲೈನ್ ಅಪ್ಲಿಕೇಶನ್ ಕೂಡ ಇದರಲ್ಲಿ ಇರ್ತದೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಈ ಮೊದಲೇ ಹೇಳಿದ ಒಂದು ಅಡ್ರೆಸ್ಗೆ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಿ.